ಏನ್ರಿ ಟ್ರಯಾಂಗಲ್ ಅಂದ್ರೆ ತ್ರಿಭುಜ ರೀ. ಸೊ ಏನ್ರಿ ತ್ರಿಭುಜದೊಳಗಡೆ ಎಷ್ಟು ಬಾಹುಗಳು ಇರ್ತಾವ್ರಿ? ಸೊ ತ್ರಿಭುಜದೊಳಗಡೆ ಎಷ್ಟು ಬಾಹುಗಳು ಇರ್ತಾವ? ತ್ರಿಭುಜದಲ್ಲಿ ಎಷ್ಟು ಬಾಹುಗಳು ಇರ್ತಾವ್ರಿ? ಸೊ ತ್ರಿಭುಜದಲ್ಲಿ ಟೋಟಲ್ ಆಗಿ ಎಷ್ಟು? 3 ಬಾಹುಗಳು ಇರ್ತಾವ. ಎಷ್ಟೇ? 3 ಬಾಹುಗಳು. ಆಮೇಲೆ ಇಲ್ಲಿ ತ್ರಿಭುಜವನ್ನು 6 ಟೈಪ್ಸ್ ಮಾಡ್ತಾರೆ ರೀ. ಅದರೊಳಗಡೆ 3 ಟೈಪ್ಸ್ ಏನಂದ್ರೆ ಆ್ಯಂಗಲ್ ಮೇಲೆ ಮಾಡ್ತಾರೆ, ಆಮೇಲೆ ಇನ್ನೇನ್ರಿ ಸೈಡ್ ಮೇಲೆ ಮಾಡ್ತಾರೆ. ಈಗ ತ್ರಿಭುಜದ ನಮ್ಮ ಏನ್ರಿ ಕ್ಷೇತ್ರ ಗಣಿತದೊಳಗಡೆ ಸೈಡ್ ಮೇಲೆ ಯಾವ್ಯಾವ ಬರ್ತಾವ್ರಿ ಇದ್ರೊಳಗಡೆ ಅಂದ್ರೆ ಸೈಡ್ಗಳು. ಈಗ ಒಂದು ತ್ರಿಭುಜ ತೆಗೆದಾಗ ಇಲ್ಲಿ ಎಲ್ಲ ಬಾಹುಗಳು ಸಮವಾಗಿರ್ತಾವ್ರಿ, ಇಲ್ಲ 2 ಬಾಹುಗಳು ಸಮ ಕೊಡ್ತಾರ. ಆಮೇಲೆ ಏನ್ರಿ ಇದು ಎಲ್ಲ ಬಾಹುಗಳು ಸಮವಾಗಿರ್ತಾವ. ನೆಕ್ಸ್ಟ್ ಇದ್ರೊಳಗಡೆ ಏನ್ರಿ ಸೈಡ್ ಒಳಗಡೆ ಇವು 2 ಬಾಹುಗಳು ಸಮವಾಗಿರ್ತಾವ, ಇದೇನ್ರಿ ಸಮವಾಗಿರಲ್ಲ. ನೆಕ್ಸ್ಟ್ ಇಲ್ಲಿ ಏನ್ರಿ ಯಾವ ಬಾಹುಗಳು ಸಮವಾಗಿರಲ್ಲ, ಇವೇನ್ರಿ ಯಾವ ಬಾಹುಗಳು ಸಮವಾಗಿರಲ್ಲ. ಇದಕ್ಕೇನಂತೀವಿ? ಸೊ ಇದಕ್ಕೇನಂತೀವಿ ರೀ? ಸಮಬಾಹು ತ್ರಿಭುಜ ಅಂತೀವಿ. ಸೊ ಇದಕ್ಕೇನಂತೀವಿ ರೀ? ಸಮದ್ವಿ ಅಂದ್ರೆ ಸಮದ್ವಿ ಬಾಹು ತ್ರಿಭುಜ. ಇದಕ್ಕೇನಂತೀವಿ ರೀ? ಅಸಮಬಾಹು ತ್ರಿಭುಜ. ಅಂದ್ರೆ ಬಾಹುಗಳ ಮೇಲೆ ಏನ್ರಿ ಸೈಡ್ ಮೇಲೆ ನಾವು ಎಷ್ಟು ಟೈಪ್ ಮಾಡಿದ್ದೀವಿ ರೀ? 3 ಟೈಪ್ಸ್ ಮಾಡಿದ್ದೀವಿ. ಎಷ್ಟು ರೀ? 3 ಟೈಪ್ಸ್. ಸೊ ಅದು ಯಾವ ರೀ? ಸಮಬಾಹು ತ್ರಿಭುಜ, ಸಮಬಾಹು ತ್ರಿಭುಜ ರೀ. ನೆಕ್ಸ್ಟ್ ಏನ್ರಿ? ಅಸಮಬಾಹು ತ್ರಿಭುಜ. ನೆಕ್ಸ್ಟ್ ಏನ್ರಿ? ಸಮದ್ವಿಬಾಹು. ಇದೇನ್ರಿ ಸೈಡ್ ಮೇಲೆ. ಇನ್ನು ಆ್ಯಂಗಲ್ ಮೇಲೆ ರೀ. ಸೊ ಆ್ಯಂಗಲ್ ಮೇಲೆ ಮತ್ತೇನ್ರಿ ಇವಾಗ ಇವೆಲ್ಲ ಸೈಡ್ಗಳು ಸೇಮ್ ಇದ್ವು ಅಂದ್ರೆ ಇದ್ರ ಅಪೋಸಿಟ್ ಆ್ಯಂಗಲ್ ಏನಿರ್ತಾವ್ರಿ ಸೇಮ್ ಇರ್ತಾವ. ಸೊ ಎಷ್ಟು ಇರ್ಬೋದು ರೀ? ಟೋಟಲ್ ಆಗಿ ಒಂದು ತ್ರಿಭುಜದ ಟೋಟಲ್ ಆ್ಯಂಗಲ್ ಎಷ್ಟು ಇರ್ತೈತಿ ರೀ? ಟೋಟಲ್ ಆ್ಯಂಗಲ್ ಎಷ್ಟು ಇರ್ತೈತಿ? ಸೊ 180 ಡಿಗ್ರಿ ಇರ್ತೈತಿ. ಇವಾಗ ಎಲ್ಲ ಬಾಹುಗಳು ಅಪೋಸಿಟ್ ಸೇಮ್ ಇರ್ತಾವ ಅಂದ್ರೆ ಇದು ಎಲ್ಲ ಏನಿರ್ತೈತೆ ರೀ? 60 ಡಿಗ್ರಿ 60 ಡಿಗ್ರಿ 60 ಡಿಗ್ರಿ ಅಂತೀವಿ. ಈ ಆ್ಯಂಗಲ್ ಮೇಲೆ ಎಷ್ಟು ಏನೋ ಇದು ಮಾಡಿದಾರೆ. ಸೊ ಒಂದು ಏನಂತೀವಿ ಅಂದ್ರೆ ಫಸ್ಟ್ ಒನ್ ರೀ ಅಕ್ಯೂಟ್ ಆ್ಯಂಗಲ್ ಅಂತೀವಿ ರೀ, ಅಕ್ಯೂಟ್ ಆ್ಯಂಗಲ್. ಸೊ ಅಂದ್ರೆ ಟೀಟಾ ವ್ಯಾಲ್ಯೂ ಏನ್ರಿ ಲೆಸ್ ದ್ಯಾನ್ 90 ಡಿಗ್ರಿ ಇರಬೇಕು. ಸೊ ಏನ್ರಿ ಟೀಟಾ ವ್ಯಾಲ್ಯೂ 90 ಡಿಗ್ರಿ. ನೆಕ್ಸ್ಟ್ ಇನ್ನು ರೈಟ್ ಆ್ಯಂಗಲ್ ಅಂತೀವಿ ರೀ, ಲಂಬ ಕೋನ ತ್ರಿಭುಜ. ಸೊ ರೈಟ್ ಆ್ಯಂಗಲ್ ಅಂದ್ರೆ ಟೀಟಾ ವ್ಯಾಲ್ಯೂ ಎಷ್ಟು ಇರ್ತೈತೆ ರೀ? ಈಕ್ವಲ್ ಟು ಎಷ್ಟು ರೀ? 90 ಡಿಗ್ರಿ ಇರ್ತೈತಿ. ಟೀಟಾ ವ್ಯಾಲ್ಯೂ ಲೆಸ್ ದ್ಯಾನ್ 90 ಇದ್ರೆ ಅದಕ್ಕೆ ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್ ಅಂತೀವಿ ರೀ. ಆಮೇಲೆ ಏನ್ರಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತೀವಿ. ಯಾವುದಕ್ಕೆ ರೀ? ಟೀಟಾ ವ್ಯಾಲ್ಯೂ ಈಕ್ವಲ್ ಟು 90 ಡಿಗ್ರಿ. ಸೊ ಅಂದ್ರೆ ಅಕ್ಯೂಟ್ ಆ್ಯಂಗಲ್ ಅಂದ್ರೆ ಲೆಸ್ ದ್ಯಾನ್ 90 ಡಿಗ್ರಿ ಇರ್ತೈತೆ ರೀ. ಇದೇನ್ರಿ ಇದು 90 ಡಿಗ್ರಿಗಿಂತ ಕಡಿಮೆ ಇರ್ತೈತಿ. ಅದೇ ರೈಟ್ ಆ್ಯಂಗಲ್ ಅಂದ್ರೆ ಕರೆಕ್ಟಾಗಿ 90 ಡಿಗ್ರಿ ಇರ್ತೈತೆ ರೀ. ಆಮೇಲೆ ಇನ್ನು ಮೂರನೇದು ರೀ ಅಬ್ಟ್ಯೂಸ್ ಆ್ಯಂಗಲ್. ಸೊ ಅಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್ ಅಂದ್ರೆ ಏನ್ರಿ ಟೀಟಾ ವ್ಯಾಲ್ಯೂ ಏನ್ರಿ ಗ್ರೇಟರ್ ದ್ಯಾನ್ 90 ಡಿಗ್ರಿ. ಸೊ ಇದು ಆ್ಯಂಗಲ್ ಮೇಲೆ ರೀ. ಇವು ಕ್ವಶನ್ಸ್ ನಿಮಗೆ ಬರಲ್ಲ ಇಲ್ಲಿ. ಇದು ಎಲ್ಲಿ ಬರ್ತೈತೆ ಅಂದ್ರೆ ನಮಗೆ ಜಿಯೋಮೆಟ್ರಿ ಒಳಗಡೆ ಬರ್ತೈತೆ ರೀ, ಜಿಯೋಮೆಟ್ರಿ ಅಂತವೆ. ಸೊ ಅದರೊಳಗಡೆ ಕೇಳ್ತಾರೆ ಈ ತ್ರಿಭುಜದ ಬಾಹುಗಳು ಅಂದರೆ ಇದು ಎದ್ರ ಮೇಲೆ ಕೇಳ್ತಾರೆ? ಸೈಡ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಈಗ ಸಮಬಾಹು ಕೊಟ್ಟ ಇದ್ರದ್ದು ಏನು ಕೇಳ್ಬೋದ್ರಿ? ನಮಗೆ ವಿಸ್ತೀರ್ಣ ಕೇಳ್ಬೋದು, ಆಮೇಲೆ ಏನ್ರಿ ಸುತ್ತಳತೆ ಕೇಳ್ಬೋದು. ಸೊ ಯಾವ್ಯಾವ ಬರ್ತಾವೆ ರೀ? ಸಮಬಾಹು ತ್ರಿಭುಜ, ಅಸಮಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ. ಈಗ ಇಲ್ಲಿ ಫಸ್ಟ್ ಒನ್ ರೀ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಸಮಬಾಹು ತ್ರಿಭುಜ ಅಂದ್ರೆ 3 ಬಾಹುಗಳು ಏನಿರ್ಬೇಕು ರೀ? ಸಮವಾಗಿ ಅಂತ ಕೊಟ್ಟಿದ್ದಾರೆ. ಸಮದ್ವಿಬಾಹು ತ್ರಿಭುಜ ಅಂದ್ರೆ 2 ಬಾಹುಗಳು ಸಮವಾಗಿರ್ಬೇಕು. ಆಮೇಲೆ ವಿಷಮ ಬಾಹು ತ್ರಿಭುಜ ಅಂದ್ರೆ ಎಲ್ಲ ಬಾಹುಗಳು ಸಮ ಇರಲ್ಲ. ನೆಕ್ಸ್ಟ್ ಇನ್ನು ಲಂಬ ಕೋನ ತ್ರಿಭುಜ ರೀ. ಇದ್ರ ಮೇಲೆ ಕ್ವಶನ್ಸ್ ಏನು ಕೇಳ್ತಾರೆ? ಇಲ್ಲಿ ಫಸ್ಟ್ ಒನ್ ರೀ. ಈಗ ಫಸ್ಟ್ ಒನ್ ಯಾವುದಂತಂದ್ರೆ ಸಮಬಾಹು ತ್ರಿಭುಜ ಇದೆ ರೀ. ಫಸ್ಟ್ ಒನ್ ಯಾವುದು ರೀ? ಸಮಬಾಹು ತ್ರಿಭುಜ. ಈಗಿನ ಒಂದು ಟ್ರಯಾಂಗಲ್ ತೊಗೋತೇನೆ ರೀ. ಸೊ ಇಲ್ಲಿ ಸಮಬಾಹು ತ್ರಿಭುಜ ಅಂದರೆ ಎಲ್ಲ ಬಾಹುಗಳು ಏನಿರ್ತಾವೆ ರೀ? ಸಮವಾಗಿರ್ತಾವೆ. ಸೊ ಆ್ಯಂಗಲನ್ನು ಸೇಮ್ ಇರ್ತೈತಿ. ಈಗ ಇಲ್ಲಿ ಇದು ಎ ಇತ್ತು ಅಂದ್ಕೊಡ್ರಿ, ಇದು ಏನ್ರಿ ಎ ಲೆಂತ್ ಇರ್ತೈತಿ, ಇದು ಎ ಲೆಂತ್ ಇರ್ತೈತಿ. ಇಲ್ಲಿ ಕ್ವಶನ್ಸ್ ಒಳಗಡೆ ಏನು ಕೇಳ್ತಾರ? ನಿಮಗೇನು ಕೇಳ್ಬೋದ್ರಿ? ಒಂದು ಸುತ್ತಳತೆ ಕೇಳ್ತಾರೆ, ಒಂದು ವಿಸ್ತೀರ್ಣ ಕೇಳ್ತಾರೆ ರೀ. ಈಗ ಇಲ್ಲಿ ಸಮಬಾಹು ತ್ರಿಭುಜದ ವಿಸ್ತೀರ್ಣ ರೀ. ಏನ್ರಿ ಸಮಬಾಹು ತ್ರಿಭುಜದ
ವಿಸ್ತೀರ್ಣ. ಸೊ ಏನು ಬರ್ತೈತಿ ನೆಕ್ಸ್ಟ್ ಸಮಬಾಹು ತ್ರಿಭುಜದ ಏನ್ರಿ ಸುತ್ತಳತೆ. ಈಗ ಸುತ್ತಳತೆ ಅಂದ್ರೆ ಒಂದು ಸುತ್ತ ಹಾಯೋದು ಎಷ್ಟು ಬರ್ತದೆ ನೋಡ್ರಿ. ಇವಾಗ ಈ ಪಾಯಿಂಟ್ದಿಂದ ಇಲ್ಲಿಂದ ಇಲ್ಲಿ ಹೋಗ್ಯಾರ ಮೆಜರ್ಮೆಂಟ್ ಮಾಡಿ, ಇಲ್ಲಿಂದ ಇಲ್ಲಿ ಮೆಜರ್ಮೆಂಟ್ ಮಾಡಿ, ಇಲ್ಲಿಂದ ಇಲ್ಲಿ ಮೆಜರ್ಮೆಂಟ್ ಮಾಡಿದ್ರೆ ಇವೆಲ್ಲ ಸಮಗಳದ್ದು ಏನಿರ್ತೈತೆ ರೀ ಸಮಬಾಹು ತ್ರಿಭುಜದ ಸುತ್ತಳತೆ ಇರ್ತೈತಿ. ಸೊ ಅಂದ್ರೆ ಎ ಪ್ಲಸ್ ಎ ಈಕ್ವಲ್ ಟು ಏನ್ರಿ 3a ಸಮಬಾಹು ತ್ರಿಭುಜದ ಸುತ್ತಳತೆ ರೀ. ಇನ್ನು ಸಮಬಾಹು ತ್ರಿಭುಜದ ವಿಸ್ತೀರ್ಣ ರೀ ನಾವು ನಾರ್ಮಲ್ ಆಗಿ 1/2 ಬೇಸ್ ಇಂಟು ಏನ್ರಿ 1/2 ಬೇಸ್ ಇಂಟು ಏನ್ರಿ ಹೈಟ್. ಸೊ ಇಲ್ಲಿ ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಈಗ ಇಲ್ಲಿ ಬೇಸ್ ವ್ಯಾಲ್ಯೂ ಏನಿದೆ ರೀ ಬೇಸ್ ವ್ಯಾಲ್ಯೂ ನಮಗೆ ಎ ಅಂತ ಕೊಟ್ಟಾರ. ಆಮೇಲೆ ಹೈಟ್ ತೊಗೋಬೇಕ್ರಿ, ಹೈಟ್ ಗೊತ್ತಿಲ್ಲ. ಸೊ ಒಂದು ಲೈನ್ ಹೇಳಿದ್ರೆ ಇಲ್ಲಿ ಹೈಟ್ ಪರ್ಪೆಂಡಿಕ್ಯುಲರ್ 90 ಡಿಗ್ರಿ ರೀ. ಸೊ ಇವಾಗ ಏನು ಬರ್ತೈತಿ, ಸೊ 90 ಡಿಗ್ರಿ ಅಂದ್ರೆ ಪರ್ಪೆಂಡಿಕ್ಯುಲರ್ ಇಲ್ಲಿ ಇವೆರಡು ಏನ್ರಿ ಕರೆಕ್ಟಾಗಿ ಡಿವೈಡ್ ಆಗ್ತಾವೆ. ಸೊ ಎ ಇದ್ದದ್ದು ಏನಾಗುತ್ತೆ ರೀ a/2. ಎಕ್ಸಾಂಪಲ್ ಇದೇನ್ರಿ ಇದು a/2. ಈಗ ಇಲ್ಲಿ 18 ಐತೆ ಅನ್ಕೊಡ್ರಿ, ಇದು 9 ಇರ್ತೈತಿ, ಇದು 9 ಇರ್ತೈತಿ. ಈಗ ಇಲ್ಲಿ ನಮ್ಗೆ ಹೈಟ್ ಬೇಕಂದ್ರೆ ಇಲ್ಲಿ ಮತ್ತು ಪೈಥಾಗೋರಸ್ ಬರುತ್ತೆ ರೀ. ಈ ಪೈಥಾಗೋರಸ್ ಒಳಗಡೆ ಈಗ ಏನಿದೆ ನೋಡ್ರಿ ಜಸ್ಟ್ ಒಂದು ನಾ ಈ ಪೋರ್ಷನ್ ತೊಗೋತೇನೆ ರೀ, ಟೋಟಲಾಗಿ ಈ ಪೋರ್ಷನ್ ತೊಗೊಂಡಾಗ ನಮಗೆ ಹೈಟ್ ಸಿಗ್ತೈತಿ. ಏನು ಬರ್ತೈತೆ ನೋಡ್ರಿ, ಇದು ಎಚ್ ರೀ, ನೆಕ್ಸ್ಟ್ ಇದು ಎ, ಆಮೇಲೆ ಇದೇನು ರೀ a/2. ಈಗ ಹೈಟ್ ಸಿಗ್ತೈತೆ ನಮ್ಗೇನು ರೀ ಎತ್ತರ. ಸೊ ಎಚ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಈಕ್ವಲ್ ಟು ಏನು ರೀ ಎಚ್ ಸ್ಕ್ವೇರ್ ಪ್ಲಸ್ ಏನು ರೀ ಏನು ಬರ್ತೈತೆ ರೀ ಇಲ್ಲಿ ಎಚ್ ಸ್ಕ್ವೇರ್ ಪ್ಲಸ್ a/2 ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎದಕ್ಕೆ ಇರ್ತೈತೆ ರೀ ಎ ಸ್ಕ್ವೇರ್ಗೆ ಈಕ್ವಲ್ ಇರ್ತೈತಿ. ನೆಕ್ಸ್ಟ್ ಇನ್ನು ಈ ಎಚ್ ಸ್ಕ್ವೇರ್ ಬೇಕಂದ್ರೆ ಇದನ್ನ ಈ ಸೈಡ್ ಹೋಗ್ತೀವಿ ರೀ. ಎಚ್ ಸ್ಕ್ವೇರ್ ಈಕ್ವಲ್ ಟು ಏನು ರೀ ಎ ಸ್ಕ್ವೇರ್ ಮೈನಸ್ a/2 ಹೋಲ್ ಸ್ಕ್ವೇರ್. ಇವಾಗ ಏನು ಬರ್ತೈತೆ ನೋಡ್ರಿ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬೈ ಏನು ರೀ 4 ಈಕ್ವಲ್ ಟು ಏನು ರೀ ಇದು ಎಚ್ ಸ್ಕ್ವೇರ್. ಇನ್ನು ಎಚ್ ಈಕ್ವಲ್ ಟು ಏನು ರೀ ರೂಟ್ ಎ ಸ್ಕ್ವೇರ್. ಇದು ಈ ಸೈಡ್ ಹೋಯ್ತಂದ್ರೆ 4a ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಏನು ರೀ 4. ಆಮೇಲೆ ಏನು ಕಾಮನ್ ತೊಗೊಳ್ರಿ ಏನು ಬರ್ತೈತಿ ಎಚ್ ಈಕ್ವಲ್ ಟು ಏನು ರೀ ಇದು ಈ 4 ಹೊರಗೆ ಬಂತಂದ್ರೆ ಏನಾಗುತ್ತೆ ರೀ 1/2 ಬರ್ತೈತಿ. ಆಮೇಲೆ ರೂಟ್ ಆಫ್ 4a ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಎಷ್ಟು ಬಂತು ರೀ 4a ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂದ್ರೆ 1/2 3a ಸ್ಕ್ವೇರ್. ಸೊ 3a ಸ್ಕ್ವೇರ್ ಅಂದ್ರೆ ಏನು ಬರ್ತೈತಿ 1/2 ರೂಟ್ 3. ಈ ಎದ ಮತ್ತು ಸ್ಕ್ವೇರ್ ಹೋಯ್ತಂದ್ರೆ ಏನಾಗತ್ತೆ ರೀ ರೂಟ್ 3/2 a. ಸೊ ಹೈಟ್ ಎಷ್ಟು ಬಂತು ರೀ ಹೈಟ್ ಈಕ್ವಲ್ ಟು ಏನು ರೀ ರೂಟ್ 3/2 a. ನಮಗೆ ವಿಸ್ತೀರ್ಣ ಏನು ಬರ್ತೈತೆ ನೋಡ್ರಿ ಈಗ ಇಲ್ಲಿ 1/2 ಬೇಸ್ ಏನು ರೀ ಬೇಸ್ ಏನಿದೆ ಟೋಟಲ್ ಆಗಿ ಎ. ಸೊ ಎ ರೀ, ಆಮೇಲೆ ಇಂಟು ಹೈಟ್ ಎಷ್ಟು ರೀ ರೂಟ್ 3/2 a. ಸೊ ಟೋಟಲ್ ಆಗಿ ನಮಗೇನು ಬರ್ತೈತೆ ರೀ ರೂಟ್ 3/4 a ಸ್ಕ್ವೇರ್. ಏನು ಬರ್ತೈತೆ ರೀ ರೂಟ್ 3/2 a ಸ್ಕ್ವೇರ್. ಬಟ್ ಇದಕ್ಕೆ ಫಾರ್ಮುಲಾ ಹೆಂಗೆ ಬಂತಂತೇಳಿ ನಿಮಗೆ ಕ್ಯಾಲ್ಕುಲೇಷನ್ಸ್. ಬಟ್ ನಾವು ಜಸ್ಟ್ ಫಾರ್ಮುಲಾ ನೆನಪಿಟ್ಕೋಬೇಕಂದ್ರೆ ಏನು ರೀ ಏನು ಬರ್ತೈತಿ ಸಮಬಾಹು ತ್ರಿಭುಜ ಇತ್ತಂದ್ರೆ ನಮ್ದು ಸುತ್ತಳತೆ ಏನು ರೀ ಏನು ಬರಬೇಕು ಎಲ್ಲ ಬಾಹುಗಳು ಸಮವಾಗಿರ್ತಾವಂದ್ರೆ ಸುತ್ತಳತೆ ಏನಿರ್ತೈತಿ ಸುತ್ತಳತೆ 3a ರೀ. ಇದು ಫಸ್ಟ್ ಪಾಯಿಂಟ್ ರೀ. ಇನ್ನು ಎರಡನೇ ಪಾಯಿಂಟ್ ಏನು ರೀ ಹೈಟ್ ಕೇಳ್ತಾರ ಎತ್ತರ ರೀ. ಸೊ ಎತ್ತರ ಕೇಳಿದ್ರೆ ಏನು ರೀ ರೂಟ್ 3/2 a ರೀ. ಆಮೇಲೆ ಇನ್ನು ಏರಿಯಾ ರೀ. ಸೊ ಏರಿಯಾ ಏನು ರೀ ರೂಟ್ 3 ಇದು ಎರಡು ಇದ್ದದ್ದು ಏನಾಗುತ್ತೆ ರೀ 4 ಆಗುತ್ತೆ ರೂಟ್ 3/4. ಇಲ್ಲಿ ಎ ಇದ್ದದ್ದು ಏನಾಗುತ್ತೆ ರೀ ಎ ಸ್ಕ್ವೇರ್ ಆಗುತ್ತೆ. ಸೊ ಯಾಕಂದ್ರೆ ಏರಿಯಾ ಏನು ರೀ ಎದ್ರೊಳಗೆ ಇರ್ತೈತಿ ಮೀಟರ್ ಸ್ಕ್ವೇರ್. ಸೊ ಅಂದ್ರೆ ನಮ್ಮದು ಬಾವುನ ಏನಿರ್ಬೇಕು ರೀ ಸ್ಕ್ವೇರ್ ಒಳಗೆ ಹೋಗ್ಬೇಕು. ಸೊ ರೂಟ್ 3/4 ಎ ಸ್ಕ್ವೇರ್. ಇದು ಟೋಟಲ್ ಆಗಿ 3 ಫಾರ್ಮುಲಾಸ್ ರೀ. ಸುತ್ತಳತೆ ಏನು ರೀ 3a, ಹೈಟ್ ಏನು ರೀ ರೂಟ್ 3/2 a, ಏರಿಯಾ ಈಕ್ವಲ್ ಟು ಏನು ರೀ ರೂಟ್ 3/4 a ಸ್ಕ್ವೇರ್. ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ ಇವು ನಾನು ಏನು 3 ಇದ್ರ ಮೇಲೆ. ಈಗ ಫಸ್ಟ್ ಕ್ವಶನ್ಸ್ ಏನು ಕೇಳಿದಾರೆ ನೋಡ್ರಿ ಸಮಬಾಹು ತ್ರಿಭುಜ ರೀ. ಇದರ ಸುತ್ತಳತೆ ಎಷ್ಟು ಅಂತ ರೀ 15 ಸೆಂಟಿಮೀಟರ್ ಆಗಿದೆ. ಅದರ ವಿಸ್ತೀರ್ಣ ಕಂಡುಹಿಡಿ ಅಂದರೆ
ಈಗ ಸಮಬಾಹು ತ್ರಿಭುಜ ಇದೆ ಅಂದ್ರೆ ಎಲ್ಲ ಬಾಹುಗಳು ಸಮವಾಗಿರ್ತಾವ ರೀ. ಇದು ಬಾವು ಇವು ಬಾವು ಅಂದರೆ ಟೋಟಲಾಗಿ ಎಷ್ಟು ರೀ ಎ. ಸೊ ಅಂದ್ರೆ ಎ ಪ್ಲಸ್ ಅಂದ್ರೆ ಎಷ್ಟರ ವ್ಯಾಲ್ಯೂ ಕೊಟ್ಟಾನ್ರಿ ಅವ್ನು 3a ವ್ಯಾಲ್ಯೂ ಎಷ್ಟು ಕೊಟ್ಟಾನ್ರಿ 15 ಸೆಂಟಿಮೀಟರ್. ಈಗ ವಿಸ್ತೀರ್ಣ ಬೇಕಂದ್ರೆ ನಮ್ಗೆ ಏನು ರೀ ವಿಸ್ತೀರ್ಣ ಫಾರ್ಮುಲಾ? ಸಮಬಾಹು ವಿಸ್ತೀರ್ಣ ಫಾರ್ಮುಲಾ ಏನು? ಸಮಬಾಹು ನಮಗೆ ವಿಸ್ತೀರ್ಣ ಫಾರ್ಮುಲಾ ಏನು ಬರ್ತೈತೆ ನೋಡ್ರಿ, √3/4a². √3/4a². ನಮಗಿಲ್ಲಿ ಆನ್ಸರ್ ನಿಮಗೆ ನೆನಪಿಟ್ಟು ಹೋಗ್ರಿ. ವಿಸ್ತೀರ್ಣ ಏನಾದ್ರೂ ಕೇಳಿದಾರೆ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಇತ್ತಂದ್ರೆ ದ ಆನ್ಸರ್ ಇಸ್ ಟು ಬಿ ಏನ್ರಿ √3 ಮಲ್ಟಿಪ್ಲಿಕೇಶನ್ ಇರ್ತೈತಿ. ಏನ್ರಿ ಹಿಂಟ್ ಏನಂದ್ರೆ ಕೀ ಪಾಯಿಂಟ್ √3 ಮಲ್ಟಿಪ್ಲಿಕೇಶನ್ ಇರ್ತೈತಿ. ಇವಾಗ ಇಲ್ಲಿ √3/4 ನಮಗಿನ್ನೇನು ಬೇಕ್ರಿ ಎ ವ್ಯಾಲ್ಯೂ ಬೇಕಾ. ಈಗ ಇಲ್ಲಿ 3a ವ್ಯಾಲ್ಯೂ ಹಿಡನ್ ಆಗಿ 15 ಸೆಂಟಿಮೀಟರ್ ಅಂದ್ರೆ ನಮಗೆ ಎ ವ್ಯಾಲ್ಯೂ ಸಿಗ್ತೈತ್ರಿ. ಎ ವ್ಯಾಲ್ಯೂ ಎಷ್ಟು ರೀ 5 ಸೆಂಟಿಮೀಟರ್. ಹೌದಾ ಇಲ್ರಿ? 3 ಸೊ 3 1 3 5 ಅಂದ್ರೆ ಸೊ ಎ ವ್ಯಾಲ್ಯೂ ಎಷ್ಟು ರೀ 15 ಸೆಂಟಿಮೀಟರ್, ಇನ್ನೂ 5 ಸೆಂಟಿಮೀಟರ್. ಈಗ ಇಲ್ಲಿ ಸಬ್ಸ್ಟೇಷನ್ ಮಾಡಿದ್ರೆ 5² ಎಷ್ಟು ರೀ 25. ಸೊ ಅಂದ್ರೆ ಆನ್ಸರ್ ಏನ್ರಿ 25/4 √3 ಇದು ಆನ್ಸರ್ ರೀ. ಸೊ 25/√3. ಸೊ 25/√3/4. ಹಿಂಗೆ ಹೈಟ್ ಕೇಳಿದ್ರೆ ಎಷ್ಟು ಬರ್ತದೆ ಹೇಳ್ರಿ. ಸೊ ಹೈಟ್ ಕ್ಯಾಲ್ಕುಲೇಷನ್ ಮಾಡಿರಿ. ಹೈಟ್ ಏನ್ರಿ √3/2a ಅಂದ್ರೆ ಏನು ಬರ್ತೈತೆ ರೀ 5/2 × √3. ಅಂದ್ರೆ ಹೈಟ್ ಆದರೂ ಕೇಳಿ ವಿಸ್ತೀರ್ಣ ಆದರೂ ಕೇಳಿ ನಮ್ದು ಆನ್ಸರ್ ಏನಿರ್ತೈತೆ ರೀ √3 ಮಲ್ಟಿಪ್ಲಿಕೇಶನ್ ಇರ್ತೈತಿ. ಸರ್ ಮತ್ತು ಎಕ್ಸಾಮ್ ಒಳಗಡೆ √3 ವ್ಯಾಲ್ಯೂ ಕೊಡ್ತಾರಂದ್ರೆ √3 ವ್ಯಾಲ್ಯೂ ಕೊಟ್ಟರೆ ಕ್ಯಾಲ್ಕುಲೇಷನ್ ಮಾಡ್ಬೇಕ್ರಿ. ಇಲ್ಲಿ ಕೊಡಲಿಲ್ಲ ಅಂದ್ರೆ ಆನ್ಸರ್ ಏನಿರ್ತಾವೆ ರೀ √3 ಮಲ್ಟಿಪ್ಲಿಕೇಶನ್ಸ್ ಇರ್ತಾವ. ಅರ್ಥ ಆಯ್ತಾ? ಇನ್ನು ಮುಂದಿನ ಕ್ವಶನ್ಸ್ ರೀ. ಇಲ್ಲಿ ಸಮಬಾಹು ತ್ರಿಭುಜದ ಬಾಹು 4 ಸೆಂಟಿಮೀಟರ್ ವಿಸ್ತೀರ್ಣ ಕಂಡಿಡಿ ಅಂದ್ರೆ ಸೊ ಸಾಲ್ವ್ ಮಾಡ್ತಾರಲ್ರಿ. ಈಗ ಏನಿದೆ ರೀ ಸಮಬಾಹು ತ್ರಿಭುಜದ ವಿಸ್ತೀರ್ಣದ ಫಾರ್ಮುಲಾ? ಸಮಬಾಹು ತ್ರಿಭುಜದ ವಿಸ್ತೀರ್ಣ ಏನು ಹೇಳ್ರಿ √3/4a². ಆಮೇಲೆ ಸಮಬಾಹು ತ್ರಿಭುಜದ ಬಾವು ಏನ್ರಿ ಒಂದು ಬಾವು ಕೊಟ್ಟ ನಾವು ಎಷ್ಟು ರೀ ಎ = ಎಷ್ಟು ರೀ 4 ಸೆಂಟಿಮೀಟ್ರ್. ಎ ಎಷ್ಟು ರೀ 4 ಸೆಂಟಿಮೀಟ್ರ್. ಸೊ ಎಲ್ಲ 4 ಸೆಂಟಿಮೀಟರ್ ಇರ್ತಾವಲ್ರಿ. ಸೊ ಇವಾಗ √3/4 a² ಎಷ್ಟು ರೀ 4 ಸ್ಕ್ವೇರ್. ಸೊ 4 ಸ್ಕ್ವೇರ್ ಎಷ್ಟು ರೀ 16. 4 1 4 4 ಅಂದ್ರೆ ಎಷ್ಟು ಬರ್ತೈತೆ ರೀ 4√3 ಏನ್ರಿ ಸಮಬಾಹು ತ್ರಿಭುಜದ ವಿಸ್ತೀರ್ಣ. ಇನ್ನು ಸಮಬಾಹು ತ್ರಿಭುಜದ ಏನ್ರಿ ಎತ್ತರ ಕೇಳಿದ್ರೆ ಹೈಟ್ ಕೇಳಿದ್ರೆ ಏನು ಬರ್ತೈತೆ ರೀ √3/2. ಇಲ್ಲಿ ಎ ರೀ ಇಲ್ಲಿ ನೋಡ್ರಿ ಏನು ಎಕ್ಸ್ಟ್ರಾ ಆಗುತ್ತೆ 2 ಇದ್ದದ್ದು ಏನಾಗುತ್ತೆ ಡಬಲ್ ಆಗಿದೆ. ನೆಕ್ಸ್ಟ್ ಎ ಇದ್ದದ್ದು a² ಆಗೈತೆ ರೀ. ಹೈಟ್ ಒಳಗಡೆ √3/2a. ಸೊ ಈಗ ಏನು ಬರ್ತೈತೆ ರೀ √3/2 ಎ ಎಷ್ಟು ರೀ 4 2 1 ಸೊ ಎಷ್ಟು ಬರ್ತೈತೆ ರೀ 2√3. ನಾವು ಹೈಟ್ ಫೈಂಡ್ ಔಟ್ ಮಾಡ್ಕೊಂಡ್ವಿ ಅಂದ್ರೆ ಅದ್ರ ಡಬಲ್ ಇರ್ತೈತೆ ರೀ ಆಲ್ಮೋಸ್ಟ್ ಏನ್ರಿ ಅದರ ಡಬಲ್. ಈ 2√3 ಡಬಲ್ ಅಂದ್ರೆ ಎಷ್ಟು ರೀ 4√3. ಇನ್ನು ನೆಕ್ಸ್ಟ್ ರೀ ಯಾವ್ದಪ್ಪ ಅಂದ್ರೆ ಸಮದ್ವಿಬಾಹು ತ್ರಿಭುಜ ರೀ. ಸೊ ಸಮದ್ವಿಬಾಹು ತ್ರಿಭುಜ ಅಂದ್ರೆ ಏನು ಬರ್ತೈತೆ ನೋಡ್ರಿ. ಈಗ ಸಮದ್ವಿಬಾಹು ತ್ರಿಭುಜ ಅಂದ್ರೆ ಏನ್ರಿ 2 ಬಾಹುಗಳು ಸಮವಾಗಿರ್ತಾವ. 2 ಬಾಹುಗಳು ಸಮವಾಗಿರ್ತಾವ. ಇನ್ನು 3ನೇ ಬಾಹು ನಾವೇನಂತ ತೊಗೊಂಡ್ರೆ ಬಿ ಅಂತ ತೊಗೋತೀನಿ. ಇದು ಎ ಅಂತ ತೊಗೊಂಡೆ, ಇದು ಎ ತೊಗೊಂಡೆ. ನೆನ್ಪಿಟ್ಕೊಡ್ರಿ ಯಾವ ಬಾಹುಗಳು 2 ಬಾಹುಗಳು ಸಮವಾದ ಅಂದ್ರೆ ಅದರ ಅಭಿಮುಖ ಏನು ಕೋನಗಳು ಸಮವಾಗಿರ್ತಾವ. ಈಗ ಇಲ್ಲಿ ಬಾಹು ಇದು ಸಮವಾಗಿದೆ ಅಂದ್ರೆ ಇದರ ಅಪೋಸಿಟ್ ಆ್ಯಂಗಲ್ ಏನ್ರಿ ಇದು ಎಷ್ಟು ಇರ್ತೈತಲ್ಲ ಇದರ ಅಪೋಸಿಟ್ ಆ್ಯಂಗಲ್ ಇದು ಅಷ್ಟೇ ಇರ್ತೈತಿ. ಸೊ ಅಂದ್ರೆ ಈ ಆ್ಯಂಗಲ್ ಎಷ್ಟು ಇರ್ತೈತಲ್ಲ ಇದು ಅಷ್ಟೇ ಇರ್ತೈತಿ. ನಿಮಗೆ ಕ್ವಶನ್ಸ್ ಕೇಳ್ತಾರೆ ಸಮದ್ವಿಬಾಹು ತ್ರಿಭುಜ ಕೊಟ್ಟ ಇವೆರಡರದ್ದು ಈ ಆ್ಯಂಗಲ್ ಕೊಡಲ್ಲ ಬಟ್ ಇನ್ನು ಒಂದು ಆ್ಯಂಗಲ್ ಕೊಡ್ತಾರೆ. ಈ ಆ್ಯಂಗಲ್ ಕೊಟ್ಟು ಇನ್ನು ಉಳಿದದ್ದು ಆ್ಯಂಗಲ್ ಎಷ್ಟು ಇರ್ತೈತೆ ಅಂತ ಕೇಳ್ತಾರೆ. ಈಗ ಸಮದ್ವಿಬಾಹು ತ್ರಿಭುಜ ಅಂದ್ರೆ 2 ಬಾಹುಗಳು ಸಮವಾಗಿದಾವ. ಇನ್ನು ಉಳಿದಂಥ ಏನೋ ಬಾಹು ಸಮ ಇರಲ್ಲ. ಈಗ ಎಕ್ಸಾಂಪಲ್ ರೀ ಈಗ ಒಂದು ರೈಟ್ ಆ್ಯಂಗಲ್ ತೆಗೆದಾಗ ಈಗ ಸಮದ್ವಿಬಾಹು ತೆಗೆದಾಗ ಸೊ ಇದ್ರ ರೈಟ್ ಆ್ಯಂಗಲ್ ಒಂದು ಆ್ಯಂಗಲ್ ತೆಗ್ಯಾನ್ರಿ. ಸೊ ಯಾಕಂದ್ರೆ ಸಮದ್ವಿಬಾಹು ತ್ರಿಭುಜದ ನಮಗೇನು ಕೇಳ್ತಾರೆ ರೀ ಎತ್ತರನೂ ಕೇಳ್ಬೋದು ಹೈಟನ್ನು ಕೇಳ್ಬೋದು ಮತ್ತೇನು ಕೇಳ್ತಾರೆ ರೀ ವಿಸ್ತೀರ್ಣನೂ ಕೇಳ್ತಾರೆ.
ಸೊ ವಿಸ್ತೀರ್ಣ ಅಂದ್ರೆ ಏನ್ರಿ 1/2 ಬೇಸ್ ಇಂಟು ಹೈಟ್. ಬಟ್ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕಲ್ರಿ, ಹೈಟ್ ವ್ಯಾಲ್ಯೂ ಏನು ಬಂದಿದೆ, ಬಿ ವ್ಯಾಲ್ಯೂ ಗೊತ್ತು. ಸೊ ಈಗ ಇಲ್ಲಿ ಏನು ತೊಗೊಳ್ಳೋಣ, ಇದು ಎ ಅಂತ ತೊಗೋತೇನೆ ರೀ, ಇದು ಎ, ಇದು ನೆಕ್ಸ್ಟ್ ಏನ್ರಿ ಬಿ, ಇದು B/2 ಅಂತ ಬರೀಬೇಕು, ಇದು B/2. ಯಾಕಂದ್ರೆ 90 ಡಿಗ್ರಿ ಇರ್ತದೆ ರೀ, ರೈಟ್. ಸೊ ಇಲ್ಲಿ 90 ಡಿಗ್ರಿ ಇದೆ ಅಂದ್ರೆ ಇದರ ಹಾಫ್ ಇರ್ತದೆ ರೀ ಆಲ್ವೇಸ್. ಪರ್ಪೆಂಡಿಕ್ಯುಲರ್ ಯಾವುದೋ ಒಂದು ಏನ್ರಿ ಸೆಕ್ಟರ್ದಿಂದ ಬಂದ್ರೆ ಆ್ಯಂಗಲ್ ಬೈ ಸೆಕ್ಟರ್ ಅಂತಾರೆ. ಸೊ ಇಲ್ಲ ಪರ್ಪೆಂಡಿಕ್ಯುಲರ್ ಅಂದ್ರೆ ಈ ಆ್ಯಂಗಲ್ದಿಂದ ಏನಾರು ಲೈನ್ ಬಂತಂದ್ರೆ ಇವು ಆಲ್ವೇಸ್ ಏನಿರ್ತಾವೆ ಅಂದ್ರೆ ಡಿವೈಡ್ ಅಂದ್ರೆ ಸೇಮ್ ಇರ್ತಾವೆ ರೀ. ಈಗ ಇಲ್ಲಿ 90 ಡಿಗ್ರಿ ಇದೆ ಅಂದ್ರೆ 100% ಏನ್ರಿ ಇವೆರಡು ಹೆಂಗೇನೋ ಉದ್ದಗಳ ಹಾಫ್ ಇರ್ತಾವೆ ಅಂದ್ರೆ ಈ ಲೆಂತದ್ದು B/2 ಇರ್ತವೆ ರೀ. ಇದನ್ನು ನಾವು ಇದಕ್ಕೆ ಏನಂತೀವಿ ರೀ, ಹೈಟ್ ಅಂತೀವಿ. ಈಗ ಫಸ್ಟ್ ಒನ್ ಸಬ್ಸ್ಟಿಟ್ಯೂಷನ್ ಮಾಡೋಣ. ಈಗೇನು ರೀ, ಇದು ಒಂದು ತೊಗೊಳ್ಳೋಣ. ಈಗೇನು ಬರ್ತದೆ ನೋಡ್ರಿ, ಪೈಥಾಗೋರಸ್ H² = B² / 4 ಏನು ರೀ, A². ಹೌದಾ ಇಲ್ರಿ? ಈಗಲೇ H² ಏನು ಬರ್ತದೆ ನೋಡ್ರಿ, H² = A² - B² / 4. ಆಮೇಲೆ H² = 4A² - B² / 4. ಆಮೇಲೆ H = √4A² - B² / 4. ಸೊ ಇದು 4 ಈ ಸೈಡ್ ಬಂತಂದ್ರೆ ಹೊರಗೆ ಬಂತಂದ್ರೆ ಏನಾಗುತ್ತೆ ರೀ, H = 1/2 4A² - B². ಜಸ್ಟ್ ನೀವು ಇದೊಂದು ನೆನಪಿಟ್ಕೊಟ್ರೆ ಸಾಕು. ಇದೇನು ರೀ ಫಾರ್ಮುಲಾ ಹೆಂಗೆ ಬಂತಂತ ಹೇಳತ್ತೀವಿ. ಈಗ ಇಲ್ಲಿ ವಿಸ್ತೀರ್ಣ ಅಂದ್ರೆ ಏನು ರೀ, 1/2 ಬೇಸ್ ಏನು ರೀ, ಬೇಸ್ ಆ್ಯಸ್ ಯೂಸ್ವಲ್ ಬೇಸ್ ಅಂತ ಬೀನಂತ ತೊಗೊಂಡಿವ್ರಿ ಪಾದ. ಆಮೇಲೆ ಎತ್ತರ ಏನು ಬರ್ತದೆ ನೋಡ್ರಿ, ಎತ್ತರ ಹೈಟ್ 1/2 √4A² - B². ಸೊ ಏನು ಬಂತು ರೀ, ವಿಸ್ತೀರ್ಣ = B/4 √4A² - B². ಇದೇನು ರೀ ವಿಸ್ತೀರ್ಣ ಸಮದ್ವಿಭಾವ ತ್ರಿಭುಜ. ಇನ್ನು ಸುತ್ತಳತೆ ಏನು ಬರ್ತೈತೆ ರೀ, ಸುತ್ತಳತೆ A + A + B ರೀ. ಅಂದ್ರೆ ಏನು ಬರ್ತೈತೆ ರೀ ಸುತ್ತಳತೆ, ಸುತ್ತಳತೆ = ಏನು ರೀ 2A + B. ಆಮೇಲೆ ವಿಸ್ತೀರ್ಣ ಏನು ರೀ B/4 √4A² - B². ಸೊ ಇವೆರಡು ನೆನಪಿಟ್ಕೊಳ್ರಿ. ಏನು ರೀ 2A + B, ಆಮೇಲೆ ಏನು ರೀ B/4 √4A² - B². ನೆಕ್ಸ್ಟ್ ಇನ್ನು ನಮಗೆ ಎತ್ತರ ಬೇಕಂದ್ರೆ ಏನು ಬರ್ತೈತೆ ಹೈಟ್, B/2 ಸಾರಿ B ಬರಲ್ರಿ 1/2 4A² - B². ಈ ಮೂರು ಏನು ರೀ ನಮ್ಮ ಬೇಸಿಕ್ಸ್ ಇದ್ರೊಳಗಡೆ. ಈಗ ಇಲ್ಲಿ ಫಸ್ಟ್ ಕ್ವಶನ್ಸ್ ಏನು ಕೊಟ್ಟಿದ್ದಾರೆ ರೀ, ಯಾವ ಫಾರ್ಮುಲಾ ಸಮದ್ವಿಭಾವ ತ್ರಿಭುಜದೊಳಗಡೆ ನಮಗೆ ವಿಸ್ತೀರ್ಣ ಕೇಳಿದ್ರೆ ಏನು ಬರ್ತೈತೆ ರೀ, B/2 4A² - B² ರೀ. ನೆಕ್ಸ್ಟ್ ನಮಗೆ ಸುತ್ತಳತೆ ಕೇಳಿದ್ರೆ ಏನು ರೀ, ಸುತ್ತಳತೆ 2A + B ಇರ್ತೈತಿ. ಇವೆರಡು ನೆನಪಿಟ್ಕೊಳ್ರಿ. ಈಗ ಇಲ್ಲೇನು ಕೊಟ್ಟಾರ, ಒಂದು ಟ್ರಯಾಂಗಲದ ಸುತ್ತಳತೆ ಎಷ್ಟು ಸೆಂಟಿಮೀಟರ್ ಇದೆ ಅಂದರೆ 100 ಸೆಂಟಿಮೀಟ್ರ್. ಈಗೇನು ರೀ ಒಂದು ಟ್ರಯಾಂಗಲ್ ಇದೆ ಅಂತ, ಈ ಟ್ರಯಾಂಗಲ್ ಒಳಗಡೆ ಏನು ರೀ 100 ಸೆಂಟಿಮೀಟ್ರ್ ಸುತ್ತಳತೆ ಇದೆ ಅಂತ. ಸೊ ಅಂದ್ರೆ ಸುತ್ತಳತೆ ಅಂದ್ರೆ ಯಾವ ವ್ಯಾಲ್ಯೂ ಕೊಟ್ಟಾರೆ, 2A + B = ಎಷ್ಟು ರೀ 100 ಸೆಂಟಿಮೀಟ್ರ್ ಕೊಟ್ಟಾರ. ಎರಡು ಬದಿಗಳ ಉದ್ದವು ಒಂದೇ ಆಗಿದ್ದು, ಏನ್ರಿ ಎರಡು ಬದಿಗಳ ಉದ್ದವು ಒಂದೇ ಇದೆ ಅಂತ ಅಂದ್ರೆ ಸೇಮ್ ಇದೆ ರೀ. ಅಂದ್ರೆ ಇದು ಯಾವ ಟ್ರಯಾಂಗಲ್ ಅನ್ಕೋಬೇಕು ನಾವು, ಸಮದ್ವಿಭಾವ ತ್ರಿಭುಜ. ಸೊ ಎರಡು ಹೆಂಗೇನು ಬದಿಗಳು ಸೇಮ್ ಅದಾವ ಅಂತ. ಇನ್ನು ಉಳಿದ ಬಾಹುಗಿಂತ 10 ಸೆಂಟಿಮೀಟ್ರ್ ಹೆಚ್ಚಿದ್ದರೆ, ಸೊ ಇವಾಗ ಉಳಿದ ಬಾಹುಗಿಂತ ಎಷ್ಟಂತಾರೆ 10 ಸೆಂಟಿಮೀಟ್ರ್ ಹೆಚ್ಚಾಗಿದ್ದರೆ ಆ ಬಾಹುಗಳನ್ನು ಕಂಡುಹಿಡಿಯಿರಿ ಅಂತಂದ್ರೆ. ಈಗ ನೋಡ್ರಿ, ಈಗಿಲ್ಲಿ 2A ಇದೆ ರೀ, ಎರಡು ಬದಿಗಳ ಉದ್ದವು ಒಂದೇ ಆಗಿದ್ದು ಇನ್ನೊಂದು ಬಾಹು ಉಳಿದ ಬಾಹುಗಿಂತ ಏನ್ರಿ 10 ಸೆಂಟಿಮೀಟ್ರ್ ಹೆಚ್ಚಿದ್ರ, ಯಾವ ಬಾಹುಗಿಂತ ರೀ, ಉಳಿದ ಬಾಹುಗಿಂತ 10 ಸೆಂಟಿಮೀಟ್ರ್. ಇವಾಗ ಇದು ಎ ಇದೆ ಅನ್ಕೊಳ್ರಿ, ಇದು ಎ ಇದೆ ಅಂತ, ಅದಕ್ಕಿಂತ 10 ಸೆಂಟಿಮೀಟ್ರ್ ಯಾವುದ್ರೆ ಇದು ಜಾಸ್ತಿ ಇರ್ತದಂತ, ಏನ್ರಿ ಜಾಸ್ತಿ ಇರ್ತದಂತ. ಸೊ ಇವಾಗ ಇಲ್ಲಿ ಸುತ್ತಳತೆ ಅಂದ್ರೆ ಏನು ಬಂತು ನೋಡ್ರಿ, A ಪ್ಲಸ್, ಈಗ ಏನು ಬರ್ತೈತೆ ರೀ A ಪ್ಲಸ್, ನೆಕ್ಸ್ಟ್ ಏನ್ರಿ A ಪ್ಲಸ್, ಇದು A ಪ್ಲಸ್ ಏನೋ 10 ಸೆಂಟಿಮೀಟ್ರ್. ಈಗ ಎಕ್ಸಾಂಪಲ್ ಇದು 15 ಐತೆ ಅನ್ಕೊಡ್ರಿ, ಇದು 15 ಇದೆ ಅಂದ್ರೆ 15 ಪ್ಲಸ್ ಇಲ್ಲಿ ಎಷ್ಟು ಇರ್ತದೆ ರೀ, 15 + 10 25 ಜಾಸ್ತಿ ಇರ್ತೈತೆ ರೀ.
ಸೊ ಅದಕ್ಕೆ ಏನಂದ್ರೆ ಇದು ಏನು ರೀ ಎ ಪ್ಲಸ್ 10 ಈಕ್ವಲ್ ಟು ಎಷ್ಟು ಸೆಂಟಿಮೀಟ್ರ್ ರೀ 100 ಸೆಂಟಿಮೀಟ್ರ್. ಈಗಿಲ್ಲಿ ಟೋಟಲ್ ಎಷ್ಟು ರೀ ಇದೆ 3a ಈಕ್ವಲ್ ಟು ಏನು ಬರ್ತೈತೆ 3a ಈಕ್ವಲ್ ಟು ಇದು ಈ ಸೈಡ್ ಹೋಯ್ತು ಅಂದ್ರೆ 100 ಒಳಗೆ 10 ಹೋದ್ರೆ ಎಷ್ಟು ರೀ 3a ಈಕ್ವಲ್ ಟು ಎಷ್ಟು ರೀ 90. ಸೊ a ಈಕ್ವಲ್ ಟು ಎಷ್ಟು ರೀ 30 ಸೆಂಟಿಮೀಟ್ರ್. ಸೊ a ಈಕ್ವಲ್ ಟು 30 ಸೆಂಟಿಮೀಟ್ರ್ ಬಂತು. ಈಗ ಇಲ್ಲಿ a ವ್ಯಾಲ್ಯೂ ನಮ್ಗೆ ಇದೆಷ್ಟು ರೀ 30, ಇದೆಷ್ಟು ರೀ 30, ಇದೆಷ್ಟು ರೀ 40. 30 ಪ್ಲಸ್ 10 ಎಷ್ಟು ರೀ 40. ಸೊ ಇದು ಬೈ ಯೂಸಿಂಗ್ ಏನು ರೀ ಆಪ್ಷನ್ ಪ್ರಕಾರ ಹೋಗ್ಬೋದಾ. ಸೊ ಅವ್ರು ಆಪ್ಷನ್ಸ್ ಕೊಟ್ಟ ಏನು ರೀ ಎಲ್ಲ ಭಾಗಗಳು ಆಪ್ಷನ್ಸ್ ಕೊಟ್ರೆ ಅಂದ್ರೆ ಅವಾಗ ಏನು ಮಾಡ್ಬೋದು ರೀ ಇದು 30 30 40 ಇತ್ತಂದ್ರೆ ಇದು 10 ಹೆಚ್ಚು ಐತೆ ರೀ. ಸೊ 10 ಹೆಚ್ಚು ಐತೆ ಅಂದ್ರೆ ಸೊ ಆಪ್ಷನ್ಸ್ ಎ ಅನ್ನೋದು ಕರೆಕ್ಟ್ ಆಗುತ್ತೆ ಅಂತ ನಮ್ಗೆ ಗೊತ್ತಾಗಬೇಕು. ಇನ್ನು ಮುಂದಿನ ಕ್ವಶನ್ ರೀ ಇದು ಅರ್ಥ ಐತೆ ರೀ. ಇನ್ನು ನೆಕ್ಸ್ಟ್ ಕ್ವಶನ್ಸ್ ರೀ ಒಂದು ತ್ರಿಭುಜದ ಬಾಹುಗಳ ಕ್ರಮವಾಗಿ 11 7 ಇದೇನು ರೀ ಇದು ಯಾವುದು ರೀ ಸಮದ್ವಿ ಬಾಹು ಆಯಿತು. ಇನ್ನು ವಿಷಮ ಬಾಹು ತ್ರಿಭುಜ. ಇನ್ನು ವಿಷಮ ಬಾಹು ತ್ರಿಭುಜ ಅಂದ್ರೆ ಏನು ರೀ ಎಲ್ಲ ಬಾಹುಗಳು ಸಮವಾಗಿರಲ್ಲ. ಈಗ ಎಕ್ಸಾಂಪಲ್ ರೀ ಈಗ ಏನು ರೀ ಫಸ್ಟ್ ಒನ್ ಈ ಎಲ್ಲ ಬಾಹುಗಳು ಸಮವಾಗಿರಲ್ಲ ಅಂದ್ರೆ ಏನು ರೀ ಇದು ಎ ಇತ್ತು ಅನ್ಕೊಡ್ರಿ, ಇದು ಬಿ ಇರ್ತೈತಿ, ಇದು ಸಿ ರೀ. ಸೊ ಇಲ್ಲಿ ಏನು ಫೈಂಡ್ ಔಟ್ ಮಾಡ್ಬೇಕಾ ಈಗ ಇಲ್ಲಿ ಇದ್ರದ್ದು ಸುತ್ತಳತೆ ಏನು ಬರ್ತೈತೆ ರೀ ಸುತ್ತಳತೆ ಇವೆಲ್ಲರದು ಸಮ್ ರೀ. ಸೊ ಸುತ್ತಳತೆ ಏನು ಬರ್ತದೆ ನೋಡ್ರಿ ಎ ಪ್ಲಸ್ ಬಿ ಪ್ಲಸ್ ಸಿ. ಆಮೇಲೆ ವಿಷಮ ಬಾಹು ತ್ರಿಭುಜ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಈಗ ಇಲ್ಲಿ ಈ ಸುತ್ತಳದ ಹಾಫ್ ಅಂದ್ರೆ ಏನಂತೀವ್ರಿ ಅಂದ್ರೆ ಸೆಮಿ ಪೆರಿಮೀಟರ್ ಅಂತೀವ್ರಿ. ಇದಕ್ಕೆ ಏನಂತೀರಿ ಇಂಗ್ಲೀಷ್ ಒಳಗಡೆ ಪೆರಿಮೀಟರ್. ಈಗ ಸೆಮಿ ಪೆರಿಮೀಟರ್ ಅಂದ್ರೆ ಎಸ್ ಅಂತೀವ್ರಿ. ಸೊ ಎಸ್ ಅಂದ್ರೆ ಏನ್ರಿ ಸೆಮಿ ಪೆರಿಮೀಟರ್. ಸೊ ಅಂದ್ರೆ ಸುತ್ತಳತೆದ ಹಾಫ್ ರೀ. ಏನ್ರಿ ಸೆಮಿ ಪೆರಿಮೀಟರ್ ಅಂದ್ರೆ ಸುತ್ತಳತೆದ ಏನು ಹಾಫ್. ಸೊ ಈಗ ಅಂದ್ರೆ ಎಸ್ ವ್ಯಾಲ್ಯೂ ಏನು ಬರ್ತದೆ ನೋಡ್ರಿ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2. ಎಸ್ ಈಕ್ವಲ್ ಟು ಏನ್ರಿ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2. ಆಮೇಲೆ ವಿಷಮ ಬಾಹು ತ್ರಿಭುಜದ ನಮಗೆ ವಿಸ್ತೀರ್ಣ ಕೇಳಿದ್ರ ಏನ್ರಿ ವಿಷಮ ಬಾಹು ತ್ರಿಭುಜದ ಏನ್ರಿ ವಿಸ್ತೀರ್ಣ ಕೇಳಿದ್ರ ಏನ್ರಿ ಫಾರ್ಮುಲಾ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ. ಸೊ ಎಸ್ ಅಂದ್ರೆ ಏನ್ರಿ ಸುತ್ತಳತೆ ಹಾಫ್ ರೀ ಅಂದ್ರೆ ಸೆಮಿ ಪೆರಿಮೀಟರ್ ಅಂತೀವಿ. ಎಸ್ ಅಂದ್ರೆ ಏನ್ರಿ ಎಸ್ ಈಕ್ವಲ್ ಟು ಏನ್ರಿ ಎ ಪ್ಲಸ್ ಬಿ ಪ್ಲಸ್ ಸಿ ಹಾಫ್ ರೀ. ಈಗ ಏನು ಕೇಳಿದಾರೆ ನೋಡ್ರಿ ಕ್ವಶನ್ಸ್ ಇಷ್ಟು ಬಿಟ್ಟು ಬೇರೆದೇನು ವಿಷಮ ಬಾಹು ತ್ರಿಭುಜ ಒಳಗಡೆ ಬರಲ್ಲ. ಸೊ ಇವೆರಡು ಫಾರ್ಮುಲಾಸ್ ವೆರಿ ಇಂಪಾರ್ಟೆಂಟ್ ರೀ. ಈಗ ಇಲ್ಲಿ ಒಂದು ತ್ರಿಭುಜದ ಬಾಹುಗಳು ಕ್ರಮವಾಗಿ ಇನ್ನು ಈ ತ್ರಿಭುಜ ವಿಷಮ ಬಾಹು ತ್ರಿಭುಜ ಇದೆ ಅಂಥೇಳಿ ನಿಮ್ಗೆ ಹೆಂಗೆ ಗೊತ್ತಾಗತ್ತ ಏನ್ರಿ ಎಲ್ಲ ಬಾಹುಗಳು ಕೊಡ್ತಾರ. ಎಲ್ಲ ಬಾಹುಗಳು ಏನ್ರಿ ಡಿಫ್ರೆಂಟ್ ಇರ್ತಾವ. ಎಲ್ಲ ಬಾಹುಗಳು ಏನಿರ್ತಾವ್ರಿ ಡಿಫ್ರೆಂಟ್ ಇದ್ದಾಗ ನಮಗೆ ಅವಾಗ ಗುರ್ತು ಅನ್ಕೋಬೇಕಾ ಇದು ವಿಷಮ ಬಾಹು ತ್ರಿಭುಜ ಇದೆ ಅಂಥೇಳಿ. ಇವಾಗ ಇಲ್ಲಿ ಎಸ್ ವ್ಯಾಲ್ಯೂ ಏನಿದೆ ನೋಡ್ರಿ ಈಗ ಇಲ್ಲಿ 11 ಸೆಂಟಿಮೀಟ್ರ್ 7 ಸೆಂಟಿಮೀಟ್ರ್ ಅಂದ್ರೆ ನಮ್ಗೆ ಎಸ್ ವ್ಯಾಲ್ಯೂ ಏನು ಬರ್ತದೆ ಹೇಳ್ರಿ 11 ಪ್ಲಸ್ 7 ಪ್ಲಸ್ ಎಷ್ಟು ರೀ 14. ಸೊ ಡಿವೈಡೆಡ್ ಬೈ ಏನ್ರಿ 2. ಈಗ 11 ಪ್ಲಸ್ 7 ಎಷ್ಟು ರೀ 18. 18 ಪ್ಲಸ್ 14 ಎಷ್ಟು ರೀ 18 ಪ್ಲಸ್ 14 18 ಪ್ಲಸ್ 10 28 28 ಪ್ಲಸ್ 10 ಎಷ್ಟು ರೀ 32 ಡಿವೈಡೆಡ್ ಬೈ 2 ಅಂದ್ರೆ ಎಷ್ಟು ರೀ 16 ಸೆಂಟಿಮೀಟ್ರ್ ನಮ್ದು ಎಸ್ ಬರ್ತೈತೆ ರೀ. ಏನು ಸುತ್ತಳದ ಸೆಮಿ ಪೆರಿಮೀಟರ್. ಈ ವ್ಯಾಲ್ಯೂ ನಾವು ಎಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕ್ರಿ ಇಲ್ಲಿ. ಈಗ ವಿಷಮ ಬಾಹುದ ತ್ರಿಭುಜದ ವಿಸ್ತೀರ್ಣ ಏನು ಬರ್ತೈತೆ ನೋಡ್ರಿ ರೂಟ್ ಆಫ್ ಎಸ್ ಎಷ್ಟಿದೆ ರೀ 16 ಎಸ್ ಮೈನಸ್ ಎ ರೀ. ಫಸ್ಟ್ ಮನೆ ಅಂತ ತೊಗೊಂಡೋಣ ಎಸ್ ಮೈನಸ್ ಎ ಅಂದ್ರೆ ಈಗ ನಾ ಇದನ್ನು ಎ ಅಂತ ತೊಗೋತೇನೆ ರೀ ಇದು ಬಿ ಅಂತ ತೊಗೋತೇನೆ ಇದು ಸಿ ರೀ. ಈಗ ಎಸ್ ಮೈನಸ್ ಎ ಅಂದ್ರೆ 16 ಒಳಗೆ 11 ಹೋದ್ರೆ ಎಷ್ಟು ರೀ 16 ಒಳಗೆ 11 ಹೋದ್ರೆ 5. ಇನ್ನು 16 ಒಳಗೆ 7 ಹೋದ್ರೆ ಎಷ್ಟು ರೀ ಇನ್ನು 16 ಒಳಗೆ 7 ಹೋದ್ರೆ ಎಷ್ಟು ರೀ 9. ಹೌದಲ್ರಿ 16 ಒಳಗೆ 7 ಹೋದ್ರೆ 9. ನೆಕ್ಸ್ಟ್ ಇನ್ನು 16 ಒಳಗೆ 14 ಹೋದ್ರೆ ಎಷ್ಟು ರೀ 2. ಇವಾಗ ಇಲ್ಲಿ ಸ್ಕ್ವೇರ್ ರೂಟ್ ಒಳಗಡೆ ಯಾವ್ಯಾವ ರೂಟ್ಸ್ ಅದಾವ ಹೊರಗೆ ತೆಗೀರಿ. ಈಗ 16 ಎದರದ ಸ್ಕ್ವೇರ್ ರೂಟ್ ರೀ 4ರದ್ದು. ಇನ್ನು 9 ಎದರದ್ರಿ 3ರದ್ದು. ಇನ್ನು ನೆಕ್ಸ್ಟ್ ಇನ್ನು ಯಾವ್ದು ಉಳಿತು ನೋಡ್ರಿ 5 × 2 ಎಷ್ಟು ರೀ 10. ಸೊ ಅಂದ್ರೆ ಆನ್ಸರ್ ಎಷ್ಟು ಬರ್ತೈತೆ ರೀ 4 3 ಎಷ್ಟು ರೀ 12. ಸೊ
ಸೊ 12√10 ಸೆಂಟಿಮೀಟರ್ ಸ್ಕ್ವೇರ್. ಸೊ ಅರ್ಥ ಐತ್ರಿ. ಸೊ ಏನು ಮಾಡ್ಬೇಕು, ಇವೆಲ್ಲ ಕೂಡಿಸಿ ಹಾಫ್ ಮಾಡಿದ್ರೆ ನಮ್ಗೆ ಸೆಮಿ ಪೆರಿಮೀಟರ್ ಸಿಗ್ತೈತಿ. ಅದನ್ನು ತೊಗೊಂಡು ಏನು ಮಾಡ್ಬೇಕು, ಇಲ್ಲಿ ರೂಟ್ ಒಳಗಡೆ ಫಸ್ಟ್ ಅದನ್ನು ಬರ್ಕೋಬೇಕ್ರಿ, ಯಾವುದು ಸೆಮಿ ಪೆರಿಮೀಟ್ರ್. ಆಮೇಲೆ 16 ಒಳಗೆ 11 ಹೋದ್ರೆ 5, 16 ಒಳಗೆ 7 ಹೋದ್ರೆ 9, 16 ಒಳಗೆ 14 ಹೋದ್ರೆ 2. ಸೊ ಇದು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮ್ಗೆ ಏನ್ರಿ 12√10 ಸೆಂಟಿಮೀಟರ್ ಸ್ಕ್ವೇರ್ ಬರ್ತೈತಿ. ಸೊ ಇದು ಏನು ಈ ವಿಷಮ ಭಾವ ತ್ರಿಭುಜ ಒಳಗಡೆ ಅವ್ರು ಏನು ಕೊಡ್ತಾರ, ಡೈರೆಕ್ಟ್ ನಿಮ್ಮ ಕ್ವಶನ್ಸ್ ಏನಂದ್ರೆ ವಿಸ್ತೀರ್ಣ ಬಿಟ್ಟು ಬೇರೆದೇನು ಕೇಳಲ್ಲ ಏನ್ರಿ. ವಿಷಮ ಭಾವ ತ್ರಿಭುಜ ಒಳಗಡೆ ವಿಸ್ತೀರ್ಣ ಅಷ್ಟೇ ಕೇಳ್ತಾರೆ, ಅದು ಬಿಟ್ಟು ಬೇರೆದೇನು ಕಂಡುಹಿಡಿಯಕ್ಕೆ ಬರಲ್ಲ. ಸೊ ಅರ್ಥ ಐತ್ರಿ ಇದು ವಿಷಮ ಭಾವ ತ್ರಿಭುಜದ. ಇನ್ನು ಲಂಬಕೋನ ತ್ರಿಭುಜ. ಇನ್ನು ಲಂಬಕೋನ ತ್ರಿಭುಜ ಅಂದ್ರೆ ನಾ ಹೇಳಿದ್ದೀನಿ, ಇದರ ಆ್ಯಂಗಲ್ ಎಷ್ಟು ಇರ್ತೈತೆ ರೀ, ಆ್ಯಂಗಲ್ ಎಷ್ಟು ಇರ್ತೈತಿ 90 ಡಿಗ್ರಿ ರೀ. ಸೊ 90 ಡಿಗ್ರಿ ಇದೆ ಅಂದ್ರೆ ಇನ್ನು ಇವಾಗೇನ್ರಿ ಪೈಥಾಗೋರಸ್ ಟ್ರಿಪ್ಲೆಟ್ಸ್ ಅಪ್ಲೈ ಮಾಡಿದ್ರು ಬರ್ತೈತಿ. ಇಲ್ಲ ಅಂತಂದ್ರೆ ಇವೇನಂದ್ರೆ ಇದರದ ಸುತ್ತಳತೆ, ಈಗ ಎಕ್ಸಾಂಪಲ್ ಇದು ಎ ಅನ್ಕೊಡ್ರಿ, ಇದು ಬಿ ಅಂದ್ರೆ ಇದು ಸಿ ಅಂದ್ರೆ ಇವಾಗ ಇಲ್ಲಿ ನಮಗೆ ಸುತ್ತಳತೆ ಏನು ಬರ್ತೈತೆ ರೀ, ಸೇಮ ಇವೆಲ್ಲರನ್ನೂ ಕೂಡಿಸಿದ್ರೆ ಏನ್ರಿ ಸುತ್ತಳತೆ. ಸೊ ಅಂದ್ರೆ ಸುತ್ತ ಇದು ಜಸ್ಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಏನ್ರಿ ಸುತ್ತಳತೆ. ನಮಗಿಲ್ಲಿ ವಿಸ್ತೀರ್ಣ ಏನು ಬರ್ತೈತಿ, ವಿಸ್ತೀರ್ಣ ರೀ 1/2 ಪಾದ ಇಂಟು ಎತ್ತರ. 1/2 ಏನ್ರಿ ಪಾದ ಇಂಟು ಎತ್ತರ. ಸೊ ಇಲ್ಲಿ ಪಾದ ಏನಿರ್ತೈತೆ ರೀ ಬಿ ರೀ. ಸೊ 1/2 ನೆಕ್ಸ್ಟ್ ಬಿ ರೀ. ಆಮೇಲೆ ಎತ್ತರ ಏನ್ರಿ ಹೈಟ್. ಸೊ ಏನ್ರಿ ಹೈಟ್ ಅಂತ ಓದ್ತೀನಿ. ಸೊ ಇದೇನ್ರಿ ಹೈಟ್ ಅಂತ ನೋಡ್ರಿ. ಸೊ ಎಚ್. ಸೊ 1/2 ಹಾಫ್ ಬೇಸ್ ಇಂಟು ಹೈಟ್ ಅಂತ ನೋಡ್ರಿ ವಿಸ್ತೀರ್ಣ. ಸೊ ಅದು ಯಾವಾಗ ಹೆಲ್ಪ್ ಆಗುತ್ತಂದ್ರೆ ನಮಗೇನ್ರಿ ಲಂಬಕೋನ ತ್ರಿಭುಜದೊಳಗಡೆ ಹೆಲ್ಪ್ ಆಗುತ್ತೆ. ಈಗ ನೋಡ್ರಿ ಒಂದು ಲಂಬಕೋನ ತ್ರಿಭುಜದಲ್ಲಿ ಎ ಬಿ ಸಿಯಲ್ಲಿ ಎ ಬಿ = ಎಷ್ಟು ಅಂತಾರೆ 6 ಸೆಂಟಿಮೀಟರ್ ಅಂತ. ಯಾವುದ್ರೆ ಇದು 6 ಸೆಂಟಿಮೀಟರ್ ಇದೆ. ಆಮೇಲೆ ಎ ಸಿ = ಎಷ್ಟು ರೀ 10 ಸೆಂಟಿಮೀಟ್ರ್. ಎ ಬಿ ಸಿ ರೀ. ಎ ಬಿ = ಎಷ್ಟು ರೀ 6 ಸೆಂಟಿಮೀಟ್ರ್. ಬಿ ಸಿ = ಎಷ್ಟು ರೀ 10 ಸೆಂಟಿಮೀಟ್ರ್. ಹಾಗಾದ್ರೆ ಕೋನ ಏನಿದೆ ಅಂದ್ರೆ ಎ ಬಿ ಸಿ = 90 ಡಿಗ್ರಿ ಆದ್ರೆ ಬಿ ಸಿಯ ಬದಿಯ ಉದ್ದವು ಇದಾಗಿದೆ ಅಂದ್ರೆ ಬಿ ಸಿ ಲೆಂತ್ ಕೇಳತ್ತಾರ ರೀ. ಈಗ ನಾವು ಇದು ಪೈಥಾಗೋರಸ್ ಟ್ರಿಪ್ಲೆಟ್ಸ್ ಅಪ್ಲೈ ಆಗತ್ತೆ ರೀ, ನಾ ಹೇಳಿದ್ದೀನಿ. ಸೊ ಇಲ್ಲಿ ಏನ್ರಿ 3, 4 ಇತ್ತಂದ್ರೆ ನಮಗೆ ಏನಾಗ್ಬೇಕು ರೀ 5 ಆಗಬೇಕು. ಈಗ ನಾವು ಡಿವೈಡ್ ಹೊಡ್ಯಾನ್ರಿ. ಈಗ ಇಲ್ಲಿ ಬರಲ್ಲ ರೀ. ಈಗ ಯಾಕಂದ್ರೆ ಇಲ್ಲಿ 6 ಇದೆ. ಈಗ 3 ಡಬಲ್ ಎಷ್ಟು ರೀ 6, 4 ಡಬಲ್ 8 ಬರ್ಬೇಕಾಯ್ತು, ಬರಲ್ಲ. ಸೊ ಇವಾಗ ಏನು ಮಾಡ್ಬೋದು, ಇದು ಕ್ಯಾಲ್ಕುಲೇಷನ್ಸ್ ಮಾಡಿರಿ. ಯಾವ್ದು ಲೆಂತ್ ಬೇಕಾ, ಇದು ಬೇಕು ನಮಗೆ. ಸೊ ಈ ಲೆಂತ್ ಬೇಕಂದ್ರೆ 6² ಎಷ್ಟು ರೀ 36 ಪ್ಲಸ್ 10² ಎಷ್ಟು ರೀ 100 = ಏನು ರೀ C². ನಮಗೆ ಇದು ಬೇಕು. ಇವಾಗ 136 = ಏನು ರೀ C². ಸೊ C² = ಏನು ರೀ √136. ಸೊ √136 ಅಂದ್ರೆ 11² ಎಷ್ಟು ರೀ 121, 12² ಎಷ್ಟು ರೀ 144. ಸೊ 11 ಸಮಥಿಂಗ್ ವ್ಯಾಲ್ಯೂ ಬರ್ತದೆ ರೀ. ಸೊ ಆಪ್ಷನ್ಸ್ ಅಂದ್ರೆ 11.7 ಇದೆ. ಸೊ ಆಪ್ಷನ್ಸ್ ಎ. ಆಮೇಲೆ ಇಲ್ಲ ಅವರ ಎ ಬಿ ವ್ಯಾಲ್ಯೂ 6 ಸೆಂಟಿಮೀಟರ್ ಕೊಟ್ಟಾರ. ಇದನ್ನೇ ವಿಸ್ತೀರ್ಣ ಕಂಡುಹಿಡಿ ಅಂತಂದ್ರೆ ಹೌದ್ರೆ ಇದೇ ಸೇಮ್ ಕ್ವಶನ್ ಕೊಟ್ಟವ್ರ ಬಿ ಸಿ ಬದಿ ಉದ್ದ ಅನ್ನೋ ಬದಲು ಇಲ್ಲಿ ವಿಸ್ತೀರ್ಣ ಕಂಡುಹಿಡಿ ಅಂತಂದ್ರೆ ಡೈರೆಕ್ಟಾಗಿ ನಾವು ಏನು ಮಾಡ್ಬೋದಿತ್ತು ರೀ. ಈಗ ಇಲ್ಲಿ ಎಷ್ಟು ಕೊಟ್ಟಾರ, ಪಾದ ಎಷ್ಟಿದೆ ರೀ 1/2 ಪಾದ ಎಷ್ಟಿದೆ ರೀ 10 ಸೆಂಟಿಮೀಟ್ರ್. ಆಮೇಲೆ ಹೈಟ್ ಎಷ್ಟಿದೆ ರೀ 6 ಸೆಂಟಿಮೀಟ್ರ್. 2 1 2 3. ಸೊ 10 × 3 ಎಷ್ಟು ರೀ 30 ಸೆಂಟಿಮೀಟರ್ ಸ್ಕ್ವೇರ್. ಇದೇನ್ರಿ ಒಂದು ಏನ್ರಿ ಲಂಬಕೋನ ತ್ರಿಭುಜದ ವಿಸ್ತೀರ್ಣ ಕೇಳಿದಾಗ. ಇಷ್ಟು ಟೈಪ್ಸ್ ಬಿಟ್ಟು ಇನ್ನು ತ್ರಿಭುಜದ ಒಳಗಡೆ ಇನ್ನು ಡಿಫರೆಂಟ್ ಕ್ವಶನ್ಸ್ ಅಂತೂ ಯಾವ ಬರಲ್ರಿ. ಈಗ ನಾ ಇಷ್ಟು ಏನು ಹೇಳಿದ್ದೇನಲ್ಲ ಇಷ್ಟರೊಳಗಡೆ ನಿಮಗೆ ಫಾರ್ಮುಲಾ ನೆನಪಿಟ್ಕೋಬೇಕು. ಓಕೆ, ಥ್ಯಾಂಕ್ ಯು ರೀ. ಆಮೇಲೆ ಇನ್ನು ನೆಕ್ಸ್ಟ್ ಇದ್ರೊಳಗಡೆ ಬೇರೆ ಇವನು ಟೈಪ್ಸ್ ಬಿಡಿಸೋಣ. ಆದರೆ ಇದು ಏನೋ ತ್ರಿಭುಜದೊಳಗಡೆ ಇಷ್ಟು ಬಿಟ್ಟು ಬೇರೆ ಬರಲ್ಲ. ಓಕೆ, ಥ್ಯಾಂಕ್ ಯು.